स्वागत है आपका हक की आवाज में। मैं हूं शकील बागमरे। कन्या स्वीट मार्ट में जनता के सेहत के साथ खिलवाड़, बेचा जा रहा है कीड़ों का सामान। जनता हो जाइए होशियार। बीजापुर शहर के सिद्धेश्वर रोड के पास का कन्या स्वीट मार्ट में पिस्ते के पैकेट में जहर। जी हां, ये वो जहर है जो आप इसके खाने से सीधे डॉक्टर के पास पहुंच जाएंगे। देखिए। इस जहर को कन्या स्वीट मार्ट से एक कस्टमर ने पिस्ता का पैकेट को खरीद के पैकेट खोलकर देखा तो उसमें कीड़े पाए गए। एक ब्रांड दुकान जिस पे जनता करती है विश्वास, वही कर रहा है जनता से विश्वासघात की एक जिंदा तस्वीर देखिए। ಊರೊಳಗೆ ಕನ್ಯಾ ಸ್ವೀಟ್ಸ್ ಒಂದು ಚಲೋ ಹೆಸರದಂತಂದು ನಾವೆಲ್ಲ ಇಲ್ಲಿ ಪಾಸ್ತಾ ತೊಗೊಳಕ್ಕೆ ಬಂದಿದ್ವಿ. ಪಾಸ್ತಾ ತೊಗೊಂಡು ಇಲ್ಲಿ ತಿನ್ನೋ ಮುಂದೆ ಇದು ಹುಳ ಬಂದವ್ರಿ. ಹುಳ ಮತ್ತು ಇದ್ರ ಮೇಲೆ ಎಕ್ಸ್ಪೈರಿ ಡೇಟ್ ಇಲ್ಲ ಮತ್ತು MRPನೂ ಇಲ್ಲ. ಇದಕ್ಕೆ 340 ರೂಪಾಯಿ ತೊಗೊಂಡಾರಿ. ಬಿಜಾಪುರನಲ್ಲಿ SS ರೋಡ್ನಾಗ ಇದು ಕನ್ಯಾ ಸ್ವೀಟ್ ಮಾಡಿದ್ವಿ. ಇದು ಇಲ್ಲಿ ಪಿಸ್ತಾ ಅದನ್ನ ತೊಗೊಂಡಿದ್ದೀವಿ, ಯಾವಾಗಾದ್ರೂ ತೊಗೋತೀವಿ. ನಮ್ಮ ಹುಡುಗರಿಗೆ ಇವತ್ತು ನಮಗೆ ಗೊತ್ತಾಗಿದ್ದದು, ಇವತ್ತು ಹಿಂಗೆ ಅದ್ರೊಳಗೆ ಹುಳ ಇದ್ದಾವಂತಂದು. ಬೇಕಾದ್ರೆ ನೋಡಿರಿ, ಇದ್ರ ಮೇಲೆ ಏನು ಡೇಟ್ ಇಲ್ಲ. ಇದ್ರ ರೇಟ್ ನೋಡಿರಿ, 340 ರೂಪಾಯಿ. 1 ಕಿಲೋ 340 ರೂಪಾಯಿ ಸಿಗಂಗಿಲ್ಲ ರೀ. ಇದು 340 ರೂಪಾಯಿ 200 ಗ್ರಾಮ್ ಕೊಡ್ತಾರೆ ಅವರು. 200 ಗ್ರಾಮ್ ಕೊಡ್ತಾರೆ. ಅದಕ್ಕೆ ಅದು ಏನದ ಕ್ರಮ ತಗೋಬೇಕು. ಓನರ್ಗೆಲ್ಲ ಕೇಳಿದೀವ್ರಿ ನಾವು. ಅವ್ರು ಏನಂತಾರೆ ರೀ, ನಮ್ಮ ಬಾಂಬೆದಿಂದ ಬರ್ತದೆ, ನಾವು ಖುಲ್ಲಾ ತೊಗೋತೀವಿ, ಇಲ್ಲಿ ಒಳಗೆ ಪ್ಯಾಕೇಜ್ ಮಾಡ್ತೀವಿ. ನಾವು ಅವ್ರಿಗೆ ಸಣ್ಣ ಹುಡುಗ ತಿನ್ನಿಸ್ತೀವಿ, ಮನೆ ನಮ್ಮ ತಾಯಿಯವ್ರಿಗೆ ತಿನ್ನಿಸ್ತೀವಿ, ಎಲ್ಲರೂ ತಿನ್ನಿಸ್ತಿರ್ತೀವಿ. ಖರೆ ಒಳಗೆ ಹುಳ ಇದ್ದಿದ್ದು ಇವತ್ತು ನಮಗೆ ಗೊತ್ತಾಗಿದ್ದು. ಒಂದು ಇದ್ರೊಳಗೆ ನಾವು ಸಾಕಷ್ಟು ಹುಳ ಕಂಡಿವಿ, ಅಲ್ಲಿ ವಿಡಿಯೋನಾಗ ಐತ್ರಿ. ಈಗ ಅದಕ್ಕೇನು ಹಾಂ ಇಲ್ಲ ರೀ, ಅದಕ್ಕೆ ಏನು ಸೆಟಲ್ಮೆಂಟ್ ಮಾಡ್ತೀವಿ ನೋಡಿರಿ, ಹಂಗೆ ಹಿಂಗೆ ಅಂತ ಅವ್ರು ಏನೋ ಹೇಳತ್ತಾರ. ಅದಕ್ಕೆ ಅವ್ರು ನಾವು ಮುಂಜಾನೆ ಬಂದು ಭೇಟಾಗ್ತೀವಿ ಮಾಡ್ತೀವಿ ಅಂತ ಹೇಳಿಕತ್ತಾರ. इस पिस्ते के पैकेट पे ना तो मैन्युफैक्चर का नाम है और ना ही एक्सपायर डेट और ना ही MRP लिखा हुआ है। जब इस ताल्लुक से कन्या स्वीट के मैनेजर से पूछा गया तो सुनिए उसका क्या था जवाब। कस्टमर सर ಅದರಲ್ಲಿ ಹುಳ ಅದಾವ ಅಂತ ಆರೋಪ ಮಾಡ್ತಾ ಇದ್ದಾರೆ. ಅದು ಏನು ಸ್ವಂತ ಪ್ರಾಡಕ್ಟ್ ಅಥವಾ ಸ್ವಂತ ಇಲ್ಲ ಸರ್, ಮಾರು ಹೊರಗಿಂದ ಬರ್ತೈತಿ, ನಾವು ಪ್ಯಾಕ್ ಮಾಡ್ತೀವಿ ಅಷ್ಟೇ. ಏನೇನಾಯ್ತು? ಅದು ಒಂದೊಂದು ಅವ್ರು ತೋರಿಸಿದಾರಲ್ರಿ ಕಸ್ಟಮರ್. ನಿಮ್ಮ ಹತ್ರ ತೊಗೊಂಡಿದ್ದಾರೆ ಹುಳ ಇದ್ದಿದ್ದು ಕರೆ. ಅದಕ್ಕೆ ಹೆಂಗೆ ಮುಂದೆ ಏನು ಹೇಳಿದ್ರಿ ಅವ್ರಿಗೆ? ಅದೇ ಅಲ್ಲಿ ಹೊರಗಿನ ಮಾಲ್ ನಾವು ತಂದಿರ್ತೀವಿ ಸರ್, ಅದಕ್ಕೆ ಏನೈತಿ ಅದು ನೋಡಿರಿ ಈ ಸಾರಿ ಅಂತ ಇದು ಮಾಡಿದ್ದೀವಿ. ಏನು ಕರೆಕ್ಟ್ ಸರ್, ಅದು ಫ್ರೆಶ್ ಮಾಲ್ ಬಂದಿರ್ತೇವೆ, ನಾವು ಅವ್ರಿಗೆ ಪ್ಯಾಕಿಂಗ್ ಮಾಡಿರ್ತೀವಿ ರೀ. ಏನು ರೀ ಇದು ಕೊನೆ ಯಾರು ರೀ? ಹೋರಿ ಇದು ಕೊನೆ ಯಾರು? ಏನಾದ್ರೂ ಮುಂದೆ ಯಾರಿಗಾದ್ರೂ ಏನಾರ ಆಯ್ತು ಅಂದ್ರೆ ಕೊನೆಗಾರ ಯಾರಂತ ಏನು ಅರ್ಥ ಆಗಿದೆ ಸರ್. ಹಂಗಲ್ರಿ, ಮನೆಗೆ ಯಾರು ತಿಂದ್ರೆ ಹಾಂ ಅದಕ್ಕೆ ಏನು ಯಾತಂದ್ರೆ ಮನೆಗೆ ಯಾರು ಸತ್ರು, ಒಂದು ಏನು ಜಡ್ಡಿಗೆ ಬಿದ್ರು, ಅದಕ್ಕೆ ಯಾರು ಜವಾಬ್ದಾರಿ? ಯಾರು ನೀವು ಇದು ಕನ್ಯಾ ಸ್ವೀಟ್ ಮಾಡೋದು ತೋತ್ರಿ? ನೀವು ಕನ್ಯಾ ಸ್ವೀಟ್ ಮ್ಯಾನೇಜರ್ ಹೌದಿಲ್ರಿ? ನೀವು ಕನ್ಯಾ ಸ್ವೀಟ್ ಮ್ಯಾನೇಜರ್ ಹೌದಿಲ್ರಿ? ಹೌದು. ನಿಮ್ಮ ಹೆಸರೇನು ರೀ? ಮನೆಯಾರು ಅಂತ ಹೇಳಿ. ಮನೆಯಾರು. ಅದಕ್ಕೆ ಈಗ ಮುಂದೆ ಹೆಂಗೆ ರೀ? ಅದೇ ಈಗ ಶೇಟ್ ಅವ್ರನ್ನ ಬರ್ತಾರೆ, ಅವರು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಇದೇ ರೀತಿ ಮಾರಾಟ ಮಾಡ್ಕೊಂಡು ಹೋಗ್ತಿರೋ ಅಥವಾ ಅಂದ್ರೆ ಬರ್ತಾರೆ ಯಾರು ಸತ್ರ? ಸೇಟ್ ಅವ್ರು ಬರ್ತಾರೆ, ಯಾರು ಸತ್ರ? ಇಲ್ಲ ಸರ್, ಈಗ ಬರ್ಲಾಗ್ತಾರೆ ಹಂಗಲ್ರಿ. ಅವ್ರು ಯಾರು ಅವ್ರ ಫಾದರ್ ಯಾರಿಗಾರಿ ಏನೋ ಹೆಚ್ಚು ಕಮ್ಮಿ ಆಯ್ತು ಮಾಡ್ತೀವಿ, ಒಂದು ಫಿಸಿಕಲಿ ಒಂದು ಏನು ಆಯ್ತು ಅಂದ್ರೆ ಏನು ಮಾಡೋದು?
ಆದರೆ ಇನ್ನು ಮುಂದೆ ಮುಂದೆ ಎಲ್ಲ ನೋಡ್ಕೊಂಡು ಏನೈತೆ ಜವಾಬ್ದಾರಿಯಿಂದ ನೋಡ್ಕೊಂಡು ಅದು ಇದು ಮಾಡ್ಕೊಂಡು ಹೋಗ್ತೀವಿ ಸರ್ ಹ್ಞೂ ಸರ್ ಏನು ರೀ ಅಂಥವು ಯಾವ ಪ್ರಾಬ್ಲಮ್ ಬರಲಾರ್ದಂಗೆ ನೋಡ್ಕೊಂಡು ಹೋಗ್ತೀವಿ ಸರ್ ಮುಂದೆ ಏನು ರೀ ಏನು ರೀ ಇಲ್ಲಿ ಹೆಲ್ತ್ದವ್ರು ಯಾರಾದ್ರೂ ಬಂದು ಯಾವಾಗಾದ್ರೂ ಚೆಕಪ್ ಮಾಡ್ತಾರೆ ಸರ್ ಮಾಡ್ತಾರೆ ರೀ ಮಾಡ್ತಾರೆ ರೀ ಯಾವಾಗ ಮಾಡ್ತಾರೆ ಅವ್ರು ಏನು ಅವರು 3 ತಿಂಗಳಿಗೆ 6 ತಿಂಗಳಿಗೆ ಹಿಂಗೆ ತಮ್ಮ ಮನ್ಸಿಗೆ ಅವ್ರು ಯಾವಾಗ ಬರ್ತಾರೆ ಅವ್ರು ಬಂದು ಚೆಕ್ ಮಾಡ್ತಾರೆ ಸರ್ ಅಲ್ಲಿ ನೋಡ್ತಾರೆ ಚೆಕ್ ಮಾಡಿ ನೋಡ್ತಾರೆ ಬಂದಾಗ ಯಾವುದು ಈ ರೀತಿ ಯಾವುದು ಇಲ್ಲ ರೀ ಆಗಿಲ್ಲ ರೀ ಒಂದು ಕಂಪ್ಲೀಟ್ ಆಗಿದೆ ಅದು ನಡೆದೈತೆ 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 ರೀ ಏನು ರೀ ಅಂತ ಅವ ರೀ ಅದು ಮ್ಯಾನುಫ್ಯಾಕ್ಚರ್ ಡೇಟ್ ಇದೆ ರೀ ಅದು ಮತ್ತೇನು ಅದು ಮ್ಯಾನುಫ್ಯಾಕ್ಚರ್ ಡೇಟ್ ಇದೆ ರೀ ಅದು ಮತ್ತೇನಿಲ್ಲ ಮತ್ತು ಇದ್ರ ಮೇಲೆ ಏನು ಅಲ್ರಿ ಅದಕ್ಕೆ ನಡೆದೈತೆ ಸರ್ ಈಗಾದ್ರೂ ನಿಮ್ಮ ಪ್ರಾಡಕ್ಟ್ ಮೇಲೆ ಮ್ಯಾನುಫ್ಯಾಕ್ಚರ್ ಡೇಟೇ ಇಲ್ಲ ಮತ್ತು MRP ರೇಟ್ ಇಲ್ಲ ಅದೇ ನಡೆದೈತೆ ಸರ್ ಅದು ಏನೈತೆ ರೀ ಈಗ ಪ್ರಿಂಟ್ ಅದು ಮಾಡಕ್ಕೆ ಸರ್ ಮಾಡಿದ ತಕ್ಷಣ ನೋಡ್ಬೇಕಲ್ಲ ನೋಡ್ತೇವೆ ಸರ್ ಪ್ಯಾಕಿಂಗ್ ಮೇಲೆ ಪ್ರಿಂಟ್ ಹಾಕಿಸ್ಬೇಕು ಅಥವಾ ನೀವು ನಿಮ್ಮ ಮಾಲಕರಿಗೆ ಹೇಳಬೇಕು ಅದೇ ಹೇಳಿದೆ ಸರ್ ಹೇಳಿದೈತೆ ರೀ ತೊಗೊಂಡಿದ್ದೀವಿ ಮ್ಯಾನುಫ್ಯಾಕ್ಚರ್ ಡೇಟ್ ಇಲ್ಲ ಮತ್ತು MRP ರೇಟ್ ಇಲ್ಲ ಎಲ್ಲ ಪ್ರಿಂಟ್ ಮಾಡ್ತಾ ಇದ್ದೀವಿ ಸರ್ ಎಲ್ಲ ಪ್ರಿಂಟ್ ಮಾಡ್ತಾ ಇದ್ದೀವಿ ಸರ್ ಎಲ್ಲ ಪ್ರಿಂಟ್ ಮಾಡ್ತಾ ಇದ್ದೀವಿ ಸರ್ खुद मैनेजर का कहना है कि इससे पहले भी FSSAI के अधिकारियों ने पाकिट चेक करके इन पे केस किया है। जब हमने फूड अधिकारियों से पूछा तो उन्होंने बताया कि डॉक्टर भूदप्पा ADC ने इस कन्या स्वीट पे 3 लाख का जुर्माना डाला है जो अंडर प्रोसेस चल रहा है। ज्यादा मुनाफा कमाने के चक्कर में कस्टमरों के सेहत के साथ खेला जा रहा है, जबकि ना ही पाकिट में मैन्युफैक्चर और एक्सपायर डेट और MRP के बेचा जा रहा है और साथ ही GST भी वसूला जा रहा है, जबकि ये कानूनन गुनाह है। जब भी आपको इसी तरह का प्रोडक्ट आपको दिखाई देता है तो फौरन आप इसकी जानकारी फूड अधिकारियों को या बी न्यूज़ नेशन को दें। अब देखना यह है कि क्या FSSAI फूड अधिकारी क्या कार्रवाई करते हैं या नहीं।